ಹಾಯ್ ಫ್ರೆಂಡ್ಸ್, ಇವತ್ತಿನ ಕೆಲಸ ಬಂದು ಚಿಕ್ಕಮಂಗ್ಳೂರು ಹತ್ರ ಆಲೂಗುಡ್ಡೆ ಹತ್ರ ಮಾಡ್ತಾ ಇರೋದು. ಕಸ್ಟಮರ್ ಕಾಲ್ ಮಾಡಿ ತಿಳಿಸಿದ್ರು. ಬೋರ್ವೆಲ್ ಬಂದು 250 ಅಡಿ, ಮೋಟ್ರ್ ಪಂಪು ಬಿಟ್ಟಿರೋದು ಇವರು 216 ಅಡಿ ಅಂತೆ. ಮೋಟ್ರ್ ಪಂಪು ಬಡ್ಡರ್ಗೆ ಫುಲ್ ವಾಷಿಂಗ್ ಮಾಡ್ತಾಯಿದ್ದೀವಿ. ನಿಧಾನಕ್ಕೆ ವಾಷಿಂಗ್ ಆಗ್ತಾಯಿದೆ. ಕೆಸರು ತುಂಬ ಇದೆ. ಕೇಸಿಂಗ್ ಪೈಪ್ ಡ್ಯಾಮೇಜ್ ಆಗಿದ್ದು ಇರೋ ಮಣ್ಣೆಲ್ಲ ಫುಲ್ ಬಿದ್ದೋಗಿದೆ. ಫುಲ್ ವಾಷಿಂಗ್ ಆದಮೇಲೆ ಮೋಟ್ರ್ ಪಂಪು ಎಳಿತಿದ್ವಿ. ಬರ್ತಾ ಇದೆ ನೋಡಿ, ಮೋಟ್ರ್ ಪಂಪ್ ಫುಲ್ ಬಂದಿದೆ. ಈ ಕೇಸಿಂಗ್ ಪೈಪ್ ಫುಲ್ ಡ್ಯಾಮೇಜ್ ಆಗಿದೆ. ಇದಕ್ಕೆ ಇನ್ನರ್ ಕೇಸಿಂಗ್ ಹಾಕ್ಕೊಡಿ ಅಂತ ಹೇಳಿದ್ದಾರೆ. 200 ಅಡಿ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಕೇಸಿಂಗ್ ಫುಲ್ ಗುರು ಮಾಡಿದ್ವಿ. ನಿಧಾನಕ್ಕೆ ಒಂದೇ ಗುರು ಮಾಡಿದ್ವಿ. ಯಾಕಂದರೆ ಮಣ್ಣಾಡ್ ಸೈಡ್ ತುಂಬ ಮಣ್ಣಿದೆಯಲ್ಲ, ಜಾಸ್ತಿ ಗುರು ಮಾಡಿದರೆ ಬರೋ ಮಣ್ಣೆಲ್ಲ ಫುಲ್ಲು ಸೇರ್ಕೊಂಡ್ಬಿಡುತ್ತೆ. ಮತ್ತು ಹಾಗಾಗಿ ಲೇಟಾಗಿ ಗುರು ಮಾಡಿದ್ದೀವಿ. ಮನೆ ಬಳಕೆಗೆ ಮಾತ್ರ ಯೂಸ್ ಮಾಡ್ತಿರೋದು ಬೋರ್ವೆಲ್ ಅವರು. ನೋಡಿ, ಫುಲ್ ಕೇಸಿಂಗ್ ಪೈಪ್ ಹಾಕಾದ್ಮೇಲೆ ವಾಷಿಂಗ್ ಫುಲ್ ಮಾಡ್ತಿದೆ. ನೋಡಿ, ಇವಾಗ ಫುಲ್ ವಾಷಿಂಗ್ ಆಗ್ತಾಯಿದೆ. ಯಾವುದೇ ಥರ ಸಮಸ್ಯೆ ಇಲ್ಲ. ಇವಾಗ ಇದೇ ಥರ ಏನಾರು ಪ್ರಾಬ್ಲಮ್ ಇದ್ದರೆ ಕಾಲ್ ಮಾಡಿ, ಎಲ್ಲ ಕಡೆ ಸರ್ವಿಸ್ ಇರುತ್ತೆ.